ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಿಮಗೆ ಒಂದು ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಕೇವಲ ಮಂತ್ರದ ಸಹಾಯದಿಂದ ನೀವು ಇಷ್ಟಪಟ್ಟವ್ರನ್ನ ನಿಮಗೆ ವಶೀಕರಣ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಮಂತ್ರನ ನಾನು ಆಲ್ರೆಡಿ ಡಿಸ್ಪ್ಲೇ ಮೇಲೂ ಹಾಕ್ತಾಯಿದ್ದೀನಿ, ಆಯಿತಾ? ನೋಡಿ, ಇದನ್ನು ನೀವು ಭಾನುವಾರ ಸಾಯಂಕಾಲ ಮಾಡಬೇಕಾಗುತ್ತೆ ಸ್ನೇಹಿತರೆ. ಏಕಾಂತ ಜಾಗದಲ್ಲಿ ಕೂತ್ಕೋಬೇಕಾಗುತ್ತೆ. ಮತ್ತು ಈ ಕ್ರಿಯೆ ಮಾಡೋದನ್ನ ಯಾರು ನೋಡಬಾರ್ದು, ಯಾರಿಗೂ ನೀವು ಹೇಳಬಾರ್ದು. ಅವರ ಫೋಟೋ ತಗೊಳ್ಳಿ, ಮತ್ತು ಒಂದು ಮಣ್ಣಿನ ದೀಪ ತಗೊಳ್ಳಿ. ಮಣ್ಣಿನ ದೀಪ ಹಚ್ಚಿ ಅದ್ರ ಮುಂದೆ ಕುಳಿತುಕೊಳ್ತಾ ಫೋಟೋ ನೋಡ್ಕೊಳ್ತಾ ನಾನು ಕೊಡೋ ಮಂತ್ರನ 11 ದಿನ ಪಠನೆ ಮಾಡಬೇಕಾಗುತ್ತೆ. ಪ್ರತಿದಿನ 108ರಂತೆ. ಇದಕ್ಕೆ ರುದ್ರಾಕ್ಷಿ ಮಾಲೆ ಯೂಸ್ ಮಾಡಿ. ದಿಕ್ಕು ಉತ್ತರ ದಿಕ್ಕಿರಲಿ. ಅವರು ನಿಮ್ಮಿಂದ ಎಷ್ಟೇ ದೂರ ಇರಲಿ, ನಿಮ್ಮ ನಂಬರ್ನ ಬ್ಲಾಕ್ ಲಿಸ್ಟ್ ಮಾಡಿರಲಿ, ನಿಮ್ಮ ವಾಟ್ಸಪ್ ಬ್ಲಾಕ್ ಲಿಸ್ಟ್ ಮಾಡಿರಲಿ, ಟೆನ್ಷನ್ ಬೇಡಿ. ಅವರೇ ನಿಮ್ಮ ಕಾಂಟ್ಯಾಕ್ಟ್ಗೆ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಲೈಫ್ ಲಾಂಗ್ ನಿಮ್ಮ ಜೋಡಿ ಇರ್ತಾರೆ. ನೀವು ಅವರನ್ನು ಬಿಟ್ಟರೂ ಅವರು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಏಕೆಂದರೆ ಈ ಮಂತ್ರಕ್ಕೆ ಅಷ್ಟು ಮಹತ್ತರವಾದ ಶಕ್ತಿ ಇದೆ ಸ್ನೇಹಿತರೆ. ಅದಕ್ಕೆ ಮಂತ್ರ ಓಂ ರೂಂ ಹಮ್ಮುಕಿ ಮಂ ವಶಂ ಕುರು ಕುರು ಸ್ವಾಹ. ಅಮ್ಮುಕ್ಕಿ ಅನ್ನೋ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನು ಸೇರಿಸ್ತಾ ಮಂತ್ರ ಪಠನೆ ಮಾಡಿ. ಆಮೇಲೆ ನೋಡಿ ಸ್ನೇಹಿತರೆ, ನಿಮಗೆ ಒಂದು ವಿಸ್ಮಯ ಕಾದಿರುತ್ತೆ. ನೀವೇ ತಲ್ಲಣರಾಗ್ತೀರ. ಇವರು ಇಷ್ಟು ಕಠಿಣ ಮನಸ್ಸಿದ್ರು, ಇಷ್ಟು ದೃಢವಾಗಿದ್ದರು, ಇಷ್ಟು ಬಜಾರಿಯಾಗಿದ್ದರು, ಇದು ಸ್ತ್ರೀ ಆಗಲಿ ಪುರುಷ ಆಗಲಿ, ಹೀಗಿದ್ದರು, ಈ ಥರ ಹೆಂಗೆ ಚೇಂಜ್ ಆದರು ಅಂತ ನಿಮಗೆ ಸಂಶಯ ಸ್ಟಾರ್ಟ್ ಆಗುತ್ತೆ. ಮಾಡಿ. ಎಲ್ಲರಿಗೂ ಮಂಗಳವಾಗಲಿ. ನಮಸ್ಕಾರ.